ಬೆಂಗಳೂರಲ್ಲಿರುವ ಬ್ಯಾಚುಲರ್ಸ್ಗೆಲ್ಲ ತುಂಬಾನೇ ಕಷ್ಟ ಬರ್ತಿದೆ. ಯಾಕಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆ ಇರುವ ರೆಸ್ಟೋರೆಂಟ್ ಕ್ಲೋಸ್ ಆಗಿದೆ. ಅದಕ್ಕೋಸ್ಕರ ಇವತ್ತು ನಾವು ಮನೇಲಿ ಕುಕ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಕಾವೇರಿ ನೀರಲ್ಲಿ ಅಕ್ಕಿನ ತೊಳಿತಾ, ರೈಬನ್ ಗ್ಲಾಸ್ ಹಾಕೊಂಡು ಆನಿಯನ್ ಕಟ್ ಮಾಡ್ತಾ, ಮಟನ್ ಬೈಸಕ್ಕೋಸ್ಕರ ಕುಕ್ಕರ್ ಅಲ್ಲಿ ಮಸಾಲೆ ಸೆಟ್ ಮಾಡ್ತಾ. ಹಲೋ ಮೈ ಗಾಯ್ಸ್, ಇವತ್ತು ನಾವು ಕುಕಿಂಗ್ ಮಾಡೋಣ ಅಂತ ರೆಡಿ ಆಗಿದ್ದೀವಿ. ನೀವು ಒಂದ್ಸತಿ ನೋಡ್ಬೋದು, ಇಲ್ಲೆಲ್ಲ ರೆಡಿ ಆಗ್ತಿದೆ. ಅದೇ ತರನೇ ಇಲ್ಲೂ ಅಷ್ಟೇ ರೈಸ್ ಎಲ್ಲ ಬೇಯ್ತಿದೆ. ರೈಸ್ ಬೇಯಿಸಿಗೆ ಇಟ್ಟಿದೀವಿ ನಾವು ಇಲ್ಲಿ. ಇಲ್ಲಿ ನೋಡಿ, ಮಟನ್ ಬೇರೆ ಬೆಂದು ನಿಂತ್ಕೊಂಡಿದೆ. ಎಲ್ಲ ರೆಡಿ ಮಾಡ್ಬಿಟ್ಟು ನಾನು ನಿಮ್ಗೆ ಫೈನಲ್ ವಿಡಿಯೋ ಒಂದ್ಸತಿ ತೋರಿಸ್ತೀನಿ. ಮಿಸ್ ಮಾಡದೆ ನೀವು ನೋಡ್ತಾ ಇರಿ, ಕಂಟಿನ್ಯೂ ಮಾಡ್ತಾ ಇರಿ ವಿಡಿಯೋಸ್ನ. ಬಿರಿಯಾನಿ ಮಾಡ್ಬೇಕಂತ ಎಲ್ಲ ಐಟಮ್ ತಗೊಂಡ್ ಬಂದಿದೀವಿ, ಆದ್ರೆ ಬಿರಿಯಾನಿ ಮಾಡಕ್ಕೆ ಪಾತ್ರೆ ಮಾತ್ರ ಇಲ್ಲ ಗುರು. ಅದಕ್ಕೋಸ್ಕರ ನಮ್ ಫ್ರೆಂಡ್ಸ್ ನ ಕಳ್ಸಿದೀನಿ ಆಚೆ. 1 kg ಬಿರಿಯಾನಿ ಮಾಡಕ್ ಇಷ್ಟೊಂದ್ ಕಷ್ಟ ಇದೆ ಅಂತ ಇವತ್ತೇ ನಂಗೆ ಗೊತ್ತಾಗಿದ್ದು ಗುರು. ಇದೊಂದ್ ಪಾತ್ರೆಗೋಸ್ಕರ 10 ಕಿಲೋಮೀಟರ್ ದೂರ ಹೋಗ್ಬಿಟ್ಟು ತಗೊಂಬಂದ್ಬಿಟ್ಟು ಕುಕ್ ಮಾಡ್ತಿದೀವಿ ಗುರು. ಈರುಳ್ಳಿ ಬೆಂದ್ ಬರೋ ಅಷ್ಟರಲ್ಲಿ ರೈಸ್ ಬೆಂದಾಗೋಗಿದೆ. ಇದು ಆಗೋ ಅಷ್ಟರಲ್ಲಿ ಮಸಾಲೆನ ಒಂದ್ ಸೈಡ್ ರೆಡಿ ಆಗ್ಬಿಟ್ಟಿದೆ. ನಾವು ಬಿರಿಯಾನಿ ಮಾಡ್ಬಿಟ್ಟು ಅರ್ಧ ಕಲ್ಲ ಆಗ್ಬಿಟ್ಟಿದೆ. ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆ. ಏನ್ ಮಾಡ್ಲಿ, ಗ್ಯಾಸ್ ಕಷ್ಟ. ಯಾರಾದ್ರೂ ಅಕ್ಕಪಕ್ಕದಲ್ಲಿ ಹೋಗಿ ಕೇಳಿದ್ರು ಕೊಡಲ್ಲ. ಈಗ ಅರ್ಧಕ್ಕರ್ಧ ಎಲ್ಲ ಖಾಲಿಗಿದೆ. ಸ್ವಲ್ಪ ನಾವು ಬೇಯಿಸ್ಬೇಕು. ಇದು ಫೈನಲ್ ರಿಸಲ್ಟ್ ಏನು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮಿಸ್ ಮಾಡದೆ ವಿಡಿಯೋ ನೋಡ್ತಾ ಇರಿ. ಮಸಾಲೆಗೆ ಮಟನ್ ಮಿಕ್ಸ್ ಮಾಡಿ ರೈಸ್ ನ ಅದ್ರ ಮೇಲೆ ದಮ್ಗೋಸ್ಕರ ಹಾಕೊಂಡು ನಾವು ಈಗ ದಮ್ಮಿಗೆ ಇಟ್ಟಿದೀವಿ ಗುರು. ಫ್ರೆಂಡ್ಸ್ ಎಲ್ಲ ಬಿರಿಯಾನಿ ಸ್ಮೆಲ್ ನೋಡ್ಬಿಟ್ಟೆ ಫಿದಾಗ್ಬಿಟ್ಟಿತ್ತು. ನಮ್ ಹುಡುಗ ಅಂತೂ ಫುಲ್ ಜೋಶ್ ಅಲ್ಲಿ ಇದ್ದ. ನಾವು ಸ್ವಲ್ಪ ಪೀಸ್ ಮಾಡೋಣ ಅಂತ ಅವನೊಟ್ಟಿಗೆನ ಕುಡ್ದೆ. ಬಿರಿಯಾನಿ ಫೈನಲ್ ರೆಡಿ ಆಗಿದೆ ಗುರು. ರೆಡಿ ಆಗಿದ್ದಾದ್ಮೇಲೆ ನಾವು ಎಲ್ಲರೂ ತಟ್ಟೆಯಲ್ಲಿ ಹಾಕೊಂಡಿದ್ದನ್ನು ಮಾತ್ರ ಮಾಡಿದ್ದೀವಿ ಗುರು. ಅದಾದ್ಮೇಲೆ ತಿಂದಿದ್ದೆ ವಿಡಿಯೋ ಕೂಡ ತೆಗಿಯಕ್ ಬಿಟ್ಟೋಗಿದ್ದೀನಿ.